ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಅಧಿಕಾರಿಗಳಿಗೆ ಕ್ಲಾಸ್ ಅಧ್ಯಕ್ಷ ಉದಯಶಂಕರ್. ಹೌದು, ಸಾಲಿಗ್ರಾಮ ಪಟ್ಟಣದ ತಾಲೂಕು ಪಂಚಾಯತಿ ಕಾರ್ಯಾಲಯದ ಸಭಾಂಗಣದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಈ ವೇಳೆ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಉದಯಶಂಕರ್ ಮಾತನಾಡಿ, ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಯಾವುದೇ ರೀತಿಯಲ್ಲಿ ದುರುಪಯೋಗವಾಗದಂತೆ ಶ್ರಮವಹಿಸಿ ಅರ್ಹ ಫಲಾನುಭವಿಗಳಿಗೆ ತಲುಪಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಪಂಚ ಗ್ಯಾರಂಟಿ ಯೋಜನೆಗಳು ಬಡವರು ಮತ್ತು ಮಧ್ಯಮ ವರ್ಗದವರ ಬಾಳಿಗೆ ಆಸರೆಯಾಗಿವೆ. ಯೋಜನೆಗಳ ಲಾಭವನ್ನು ಅರ್ಹ ನಾಗರಿಕರು ಪಡೆಯಬೇಕು. ಗ್ಯಾರಂಟಿ ಅನುಷ್ಠಾನದಲ್ಲಿ ಸಂಪೂರ್ಣ ಪಾರದರ್ಶಕತೆ ಕಾಯ್ದುಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಗೃಹಲಕ್ಷ್ಮಿ ಯೋಜನೆಯಡಿ ನೋಂದಾಯಿಸಿಕೊಂಡಿದ್ದ ಕೆಲವು ಮಹಿಳೆಯರು ಮರಣ ಹೊಂದಿದರೂ ತಾಂತ್ರಿಕ ಕಾರಣಗಳಿಂದ ಅಥವಾ ಮಾಹಿತಿ ಕೊರತೆಯಿಂದ ಅವರ ಖಾತೆಗಳಿಗೆ ತಿಂಗಳ 2,000 ಪಾವತಿಯಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. ಇದನ್ನು ತಡೆಗಟ್ಟಲು ಮತ್ತು ಅರ್ಹರಿಗೆ ಮಾತ್ರ ಯೋಜನೆಯ ಲಾಭ ಸಿಗುವಂತೆ ಮಾಡಲು ಗೃಹಲಕ್ಷ್ಮಿ ಹಾಗೂ ಗೃಹಜ್ಯೋತಿ ಯೋಜನೆಗಳಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲು ಸರ್ಕಾರ ಚಿಂತನೆ ನಡೆಸಿದೆ. ಲೋಪದೋಷಗಳನ್ನು ಸರಿಪಡಿಸಲು ಸರ್ಕಾರ ಶೀಘ್ರದಲ್ಲೇ ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡಲಿದೆ. ಆ ಬಳಿಕ ಎಲ್ಲ ಅರ್ಹ ಫಲಾನುಭವಿಗಳು ಕಡ್ಡಾಯವಾಗಿ ಮತ್ತೊಮ್ಮೆ ನೋಂದಣಿ ಮಾಡಿಕೊಳ್ಳಬೇಕಾಗುತ್ತದೆ ಎಂದರು. ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರತಿ ಅಕ್ಕಿ ವಿತರಣೆ ಮಾಡುವ ಕೇಂದ್ರಗಳಲ್ಲಿ ಹೈಸ್ಪೀಡ್ ಕಂಪ್ಯೂಟರ್ ಅಳವಡಿಸಬೇಕು. ನಿಗದಿತ ಸಮಯದಲ್ಲಿ ಫಲಾನುಭವಿಗಳಿಗೆ ಹೆಬ್ಬೆಟ್ಟು ತೆಗೆದುಕೊಳ್ಳುವ ದಿನವೇ ಅಕ್ಕಿ ವಿತರಣೆ ಮಾಡಬೇಕು ಎಂದರು. ಪಂಚ ಗ್ಯಾರಂಟಿ ಯೋಜನೆಗಳು ಫಲಾನುಭವಿಗಳಿಗೆ ತಪ್ಪದೇ ತಲುಪಬೇಕು ಎಂದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರುಗಳಾದ ಮಹಾಲಿಂಗಪ್ಪ, ಮಹಾದೇವನಾಯ್ಕ, ರಾಣಿಕುಮಾರ್, ಉಷಾ, ಅನಿಲ್, ಮೋಹನ್, ಮೂರ್ತಿ, ಕಾಂತರಾಜು, ರಂಗಸ್ವಾಮಿ, ರವೀಶ್, ಲೋಕೇಶ್, ವಾಸಿಂ ಪಾಷಾ, ಸೈಯದ್ ಅಹಮದ್, ಮಹಾದೇವಪ್ಪ ಸೇರಿದಂತೆ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಜರಿದ್ದರು. ಇನ್ನೊಂದು ದಿವಸ ಬಂದು ರೇಷನ್ ಕೊಡ್ತೀನಿ ಅಂತಂದ್ರೆ ನಮಗೆ ಇದು ಸಮಸ್ಯೆ ಅಲ್ಲಿ ಏನಾಯ್ತು ನಿಮ್ಗೆ ಹೇಳಿದ್ವಿ. ನ್ಯಾಯಾಲಯ ಹತ್ರ ಹೋಗಿ ಕೇಳೋದಿಲ್ಲ. ಕೇಳಿದ್ರೆ ಏನಾಯ್ತು, ಎಲ್ಲಿ ನಮ್ಗೆ ಅಕ್ಕಿ ಕಡಿಮೆ ಕೊಟ್ಬಿಟ್ಟಾರೋ, ಅಕ್ಕಿ ಎಲ್ಲಿ ಮಾಡೋದು, ಇನ್ನೊಂದು ಸಮಸ್ಯೆ ಇದೆ. ಅದನ್ನು ನೀವು ಗಮನಕ್ಕೆ ತಂದಿದ್ದೀವಿ. ನೀವು ಹೋಗಿ ಎಲ್ಲಿ ಯಾವ ಅಂಗಡಿ ಇನ್ಸ್ಪೆಕ್ಷನ್ ಮಾಡಿದ್ರಿ, ಇದು ಹೋಗ್ತಾ ಇದ್ದಾಗ ಇದಕ್ಕೆ ಅಕ್ಕಿ ಕೊಡ್ತಾ ಇದ್ದಾಗ ಯಾವಾಗ ನೀವು ಇನ್ಸ್ಪೆಕ್ಷನ್ ಮಾಡಿ ಹೇಳಿ. ಇದನ್ನು ಒಟ್ಟಿಗೆ ಎರಡನ್ನೂ ಕೊಟ್ಟಿದ್ರೆ ಅದು ಯಾವ ಅಂಗಡಿ ಕೊಟ್ಟಿದ್ರೆ ಹೇಳಿ, ಎಷ್ಟು ಅಂಗಡಿ ಕೊಟ್ಟಿದ್ರೆ ಅಂತ ಹೇಳಿ, ಅಕ್ಕಿ ಪ್ಲಸ್ ಹೆಬ್ಬೆಟ್ಟು ತಂಬು ಯಾವಾಗ ತಗೊಂಡಿದ್ರೆ ಹೇಳಿ. ಸರ್, ಇಲ್ಲ ಪ್ರತಿ ಈಗ ನಮ್ಮಲ್ಲಿ ಒಂದು ಗ್ಯಾರಂಟಿ ಯೋಜನೆಯ ಒಂದು ಮಹತ್ವಾಕಾಂಕ್ಷಿ ಯೋಜನೆ ನಮ್ಮ ಏನು ಸಿದ್ದರಾಮಯ್ಯ ಅವರ ನೇತೃತ್ವದ ಒಂದು ಸರ್ಕಾರ. ಹಾಗಾಗಿ ಮತ್ತು DK ಶಿವಕುಮಾರ್ ಅವರ ಒಂದು ಏನು ಒಂದು ಯೋಜನೆಯನ್ನು ಒಂದು ಮಹತ್ವಾಕಾಂಕ್ಷಿ ಒಂದು ಯೋಜನೆಯಾಗಿತ್ತು. ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸುವಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಒಂದು ಮುಂದಿದೆ. ಏಕೆಂದರೆ ಈಗಾಗಲೇ ಬೇರೆ ರಾಜ್ಯಗಳೆಲ್ಲ ಒಂದು ಟೀಕೆ ಮಾಡ್ತಾಯಿದ್ರು. ಅಂದರೆ ಪ್ರತಿಪಕ್ಷದವರು ಟೀಕೆ ಮಾಡ್ತಾಯಿದ್ರು. ಆದರೆ ಇವತ್ತಿನ ದಿನದಲ್ಲಿ ಏನಾಗಿದೆ ಅಂತಂದರೆ, ಈ ಒಂದು ನಮ್ಮ ಕರ್ನಾಟಕದ ಒಂದು ಏನು ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ನಮ್ಮ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ಏನು ಕೊಟ್ಟಿದ್ದಾರೆ ಗ್ಯಾರಂಟಿಗಳನ್ನ, ಅದನ್ನು ಇತರೆ ರಾಜ್ಯಗಳು ಕೂಡ ಏನು ಪ್ರತಿಪಕ್ಷದವರು ಕೂಡ ಒಂದು ಕಾಪಿ ಮಾಡ್ತಾ ಇದ್ದಾರೆ. ಅಂದರೆ ಎಷ್ಟು ಜನಪ್ರಿಯವಾಗಿದೆ, ಎಷ್ಟು ಒಂದು ಬಡಬಗ್ಗರಿಗೆ, ಒಂದು ದೀನ ದಲಿತರಿಗೆ ಒಂದು ಅನುಕೂಲವಾಗಿದೆ, ಮತ್ತು ಅದರಲ್ಲೂ ಕೂಡ ವಿಶೇಷವಾಗಿ ಮಹಿಳೆಯರಿಗೆ ಒಂದು ಅನುಕೂಲವಾಗಿದೆ, ಮತ್ತು ಎಲ್ಲ ವರ್ಗದವರು ಕೂಡ ಈ ಒಂದು ಗ್ಯಾರಂಟಿ ಯೋಜನೆ ಒಂದು ಭಾರಿ ವರದಾನವಾಗಿದೆ. ಹಾಗಾಗಿ ಎಲ್ಲರಿಗೂ ಕೂಡ ಒಂದು ಅನುಕೂಲ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಮೊದಲನೇದಾಗಿ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಂಥ ಡಿ ರವಿಶಂಕರ್ ಅವರು ಈ ಒಂದು ಮಹತ್ವಾಕಾಂಕ್ಷಿ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಒಂದು ಗ್ಯಾರಂಟಿ ಒಂದು ಯೋಜನೆಯನ್ನು ಪ್ರತಿ ಹಳ್ಳಿಯಲ್ಲಿಯೂ ಕೂಡ ಈ ಒಂದು ಯೋಜನೆಗಳನ್ನು ಮುಟ್ಟಿಸಬೇಕು. ಕಟ್ಟಕಡೆಯ ವ್ಯಕ್ತಿಯು ಕೂಡ ಈ ಒಂದು ಯೋಜನೆಯ ಒಂದು ಅನುಕೂಲವನ್ನು ಪಡೆಯುವ ನಿಟ್ಟಿನಲ್ಲಿ ನನಗೆ ಅಧ್ಯಕ್ಷರಾದ ನನಗೂ ಕೂಡ ಮತ್ತು ನಮ್ಮ ಸದಸ್ಯರಿಗೂ ಕೂಡ ಎಲ್ರಿಗೂ ಕೂಡ ಈ ತಾಲೂಕಿನಲ್ಲಿ ಏನು ಕಟ್ಟಕಡೆಯ ವ್ಯಕ್ತಿ ಮತ್ತು ಕಟ್ಟಕಡೆಯ ಹಳ್ಳಿಗಳು ಕೂಡ ಈ ಒಂದು ಯೋಜನೆ ಬಗ್ಗೆ ಒಂದು ಮಾಹಿತಿ ನೀಡಬೇಕು. ಮತ್ತು ಸಮಸ್ಯೆಗಳಿದ್ದಲ್ಲಿ, ಏನಾದರೂ ಹಳ್ಳಿಗಳಲ್ಲಿ ಸಮಸ್ಯೆಗಳಿದ್ದಲ್ಲಿ, 5 ಗ್ಯಾರಂಟಿ ಬಗ್ಗೆ ಸಮಸ್ಯೆಗಳಿದ್ದಲ್ಲಿ ಅದನ್ನು ಖುದ್ದಾಗಿ ಅಧಿಕಾರ ವರ್ಗದವ್ರನ್ನ ಒಂದು ತಿಂಗಳಲ್ಲಿ ಒಂದು ಮೀಟಿಂಗ್ ಮಾಡಿ ಏನೋ ಸಮಸ್ಯೆಗಳಿದ್ದಲ್ಲಿ ಚರ್ಚೆ ಮಾಡಿ ಅದಕ್ಕೆ ಬಗೆಹರಿಸುವ ನಿಟ್ಟಿನಲ್ಲಿ ಒಂದು ಅತ್ಯಂತ ಕಠಿಣವಾದ ಒಂದು ಸೂಚನೆಯನ್ನು ನಮ್ಮ ಜನಪ್ರಿಯ ಶಾಸಕರಂಥ ಡಿ ರವಿಶಂಕರ್ ಅವರು ನೀಡಿದ್ದಾರೆ. ಅದರಂತೆ ನಾವು ಕೂಡ ನಮ್ಮ ಸರ್ವ ಸದಸ್ಯರು ಕೂಡ ನಾವೆಲ್ಲರೂ ಕೂಡ ಒಂದು ಶ್ರಮಿಸ್ತಾ ಇದ್ದಾರೆ, ಮತ್ತು ನಮ್ಮ ಸರ್ವ ಸದಸ್ಯರು ಕೂಡ ಇದಕ್ಕೆ ಒಂದು ಸಾಥ್ ನೀಡ್ತಾ ಇದ್ದು ಅವ್ರಿಗೂ ಕೂಡ ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ಇಡೀ ರಾಜ್ಯದಲ್ಲೇ ಹೇಳ್ಬೋದು, ಇಡೀ ರಾಜ್ಯದಲ್ಲೇ ನಮ್ಮ ಸಾಲಿಗ್ರಾಮ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಪ್ರತಿ ಹಳ್ಳಿಯೂ ಕೂಡ ಅರಿವಿನ ಶಿಬಿರ ಅನ್ನೋ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡು ಪ್ರತಿ ಪಂಚಾಯಿತಿಯವರು ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ಕಾರ್ಯಕ್ರಮದಲ್ಲಿ ಒಂದು ಏನು ಜಾಗೃತಿ ಮೂಡಿಸುವಂಥ ಒಂದು ಕೆಲಸವನ್ನು ನಮ್ಮ
ಏನು ಗ್ಯಾರಂಟಿ ಸಮಿತಿಯ ಸದಸ್ಯರನ್ನ ಒಳಗೊಂಡಂತೆ ಮತ್ತು ನಮ್ಮ ಅಧಿಕಾರ ವರ್ಗದವ್ರನ್ನ ಒಳಗೊಂಡಂತೆ ಅಂದರೆ ಅದರಲ್ಲೂ ನಮ್ಮ ವಿಶೇಷವಾಗಿ ನಮ್ಮ ರವಿಕುಮಾರ್ ಸರ್ ಅವರು ಕೂಡ ಈ ಒಂದು ನಮ್ಮ ಗ್ಯಾರಂಟಿಯ ಒಂದು ಸಮಿತಿಗೆ ಮತ್ತು ಅರಿವಿನ ಶಿಬಿರಕ್ಕೆ ವಿಶೇಷವಾದ ಒತ್ತನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕೆಂತಂದರೆ ಯಾವುದೇ ಒಂದು ಕಾರ್ಯಕ್ರಮ ಒಂದು ಹೆಚ್ಚಿನದಾಗಿ ಒಂದು ಅನುಷ್ಠಾನಗೊಳ್ಳಬೇಕಾದ್ರೆ ಅಧಿಕಾರಿಗಳು ಮುಖ್ಯವಾಗಿರ್ತದೆ. ಹಾಗಾಗಿ ಮತ್ತು ಅವರಲ್ಲಿ ಆ ಒಂದು ಹಂಬಲ ಇರಬೇಕು, ಆ ಒಂದು ಇಚ್ಛಾಶಕ್ತಿ ಇರಬೇಕು. ಆ ಒಂದು ಇಚ್ಛಾಶಕ್ತಿ ನಮ್ಮ ಅಧಿಕಾರ ವರ್ಗದವರು ಎಲ್ಲರೂ ಕೂಡ, ಅಂದರೆ ಬರೀ ನಮ್ಮ ಯುವ ಸರ್ ಅಂತಲ್ಲ, ನಮ್ಮ 5 ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಂಥ ನಮ್ಮ ಅಧಿಕಾರಿಗಳು ಕೂಡ ಇದುವರೆಗೂ ಕೂಡ ಎಲ್ಲ ರೀತಿಯ ಒಂದು ಸಹಕಾರ ನೀಡ್ತಾ ಬಂದಿದ್ದಾರೆ. ಆಮೇಲೆ ಯಾವ್ದಾದ್ರು ಒಂದು ಸಮಸ್ಯೆ ಇದ್ದರೂ ಕೂಡ ಅದಕ್ಕೆ ತಕ್ಷಣ ಸ್ಪಂದನೆ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇವತ್ತಿನ ಒಂದು ಗ್ಯಾರಂಟಿ ಸಮಿತಿಗೆ ಈಗಾಗಲೇ ನಾವು ಒಂದು ತಿಂಗಳು ನಾವು ಮಾಡಲಿಕ್ಕಾಗಲಿಲ್ಲ. ಇನ್ನೆಲ್ಲ ಕಡೆಯೂ ಕೂಡ ನಾವು ಜಾಸ್ತಿ ಇಲ್ಲಿ ನಾವು ಕೂತು ಚರ್ಚೆ ಮಾಡೋಕ್ಕಿಂತ ನಾವು ಪ್ರತಿ ಹಳ್ಳಿಗೆ ಹೋಗಿ ನಾವು ಮಾಡಬೇಕು ಅನ್ನೋ ಜಾಗೃತಿ ಮೂಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ, ಅದು ಸಮಸ್ಯೆಗಳನ್ನ ಆಲಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಎಲ್ಲ ಗ್ಯಾರಂಟಿ ಸದಸ್ಯರು ಮತ್ತು ನಮ್ಮ ಎಲ್ಲ ಅಧಿಕಾರ ವರ್ಗದವರು ಕೂಡ ಪ್ರತಿ ಪಂಚಾಯತಿ ಹಳ್ಳಿಗೂ ತೆರಳಿದ್ದು ಅಲ್ಲಿ ಸಮಸ್ಯೆಗಳನ್ನ ಒಂದು ಗುರ್ತಚ್ಚಿ, ಈಗ ನಾವು ಒಂದು 2 ತಿಂಗಳಲ್ಲಿ ಶೀಗಳು ಒಂದು ಗ್ರಾಮ ಪಂಚಾಯತಿಲಿ ಹಾಕೊಂಡಿದ್ವಿ. ಅಲ್ಲಿ ಎಷ್ಟು ಮುಗ್ಧತೆ ಅವರೇ ಅಂತ ಅನ್ನೋದಕ್ಕೆ ನನಗೆ ಬಂದೇ ಇಲ್ಲ ಅಂತ ಪಾಪ ಅವ್ರು ಯಾರೂ ಕೇಳಿಲ್ಲ. ಅವ್ರದ್ದು ಅಕೌಂಟಲ್ಲಿ ಎಷ್ಟದೆ ಅಂತಂದರೆ ಚೆಕ್ ಮಾಡಿ ನೋಡಿದಾಗ, ನಮ್ಮ CDP ಸರ್ ಬಂದಿದ್ರು, ಚೆಕ್ ಮಾಡಿ ನೋಡಿದಾಗ 50,000 ಅಲ್ಲೇ ಇದೆ ಅಕೌಂಟಲ್ಲಿ ತಗೊಂಡಿಲ್ಲ. ಆ ಥರ ಎಷ್ಟೋ ಜನ ಇದ್ದರು. ಆದರೆ ನಾವು ಅರಿವಿನ ಶಿಬಿರ ಅನ್ನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ನಮಗೆ ಪ್ರತಿ ಗ್ರಾಮ ಮಟ್ಟದಿಂದ ಕೂಡ, ಪ್ರತಿ ಕಟ್ಟಕಡೆ ವ್ಯಕ್ತಿ ಕೂಡ, ಮತ್ತು ಏನು ಅಕ್ಷರ ಜ್ಞಾನ ಇದ್ದರೂ ಕೂಡ ಈ ಒಂದು ಎಲ್ಲ ವಿಚಾರಗಳನ್ನು ಕೂಡ ನಾವು ತಿಳಿಸ್ಕೊಂಡ್ಬಂದಿದ್ದೀವಿ. ಹಾಗಾಗಿ ಈ ಒಂದು ಸಭೆಯಲ್ಲಿ ಮುಖ್ಯವಾಗಿ ಇವತ್ತಿನ ಹಿಂದಿನ ಒಂದು 2 ತಿಂಗಳಲ್ಲಿ ನಾವು ಅಥವಾ 2 ತಿಂಗಳಲ್ಲಿ ಹೋದಂಥ ಹಳ್ಳಿಗಳ ಸಮಸ್ಯೆಗಳು ಮತ್ತು ಈಗ ಬಂದಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನ ನಾವು ಎಲ್ಲರೂ ಕೂಡಿ ಒಟ್ಟುಗೂಡಿ ಚರ್ಚೆ ಮಾಡಬೇಕಾಗುತ್ತೆ.